ಹೆಲೋ ಎವ್ರಿವಾನ್, ವೆಲ್ಕಮ್ ಟು ರಕ್ಷಾ ಭೂಷಣ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಸ್ವಿಮ್ಮಿಂಗ್ ಹಾಗೂ ಸ್ವಿಮ್ಮಿಂಗಿಂದ ದೇಹಕ್ಕೆ ಸಿಗುವ ಉಪಯೋಗಗಳ ಬಗ್ಗೆ ತಿಳಿಸ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಟಿಪಟೂರಿನಲ್ಲಿರುವ ಒನ್ ಆಫ್ ದ ಬೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂದರೆ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿಮಿತ್ತವಾಗಿರುವ ತಿಪಟೂರು ತಾಲೂಕಿನ ಈಜುಕೊಳ. ಈ ಈಜುಕೊಳವನ್ನು ನೀವು ಕಲ್ಪತರು ಕ್ರೀಡಾಂಗಣದ ಮುಂಭಾಗದಲ್ಲಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಹಿಂಭಾಗದಲ್ಲಿ ಕಾಣಬಹುದು. ಈಜುಕೊಳ ಪ್ರಾರಂಭವಾಗುವ ಸಮಯ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಇರುತ್ತದೆ. ಇನ್ ಬಿಟ್ವೀನ್ ಮಾರ್ನಿಂಗ್ 10 to 11 ಪೂಲ್ ಕ್ಲೀನಿಂಗ್ ಮಾಡ್ತಾರೆ. ಮಹಿಳೆಯರಿಗೆ ಹಾಗೆ ಹೆಣ್ಣು ಮಕ್ಕಳಿಗೆ ಸಂಜೆ 5ರಿಂದ 6ರವರೆಗೆ ಇರುತ್ತದೆ. ಹಾಗೆ ಇಲ್ಲಿಯ ಪ್ರವೇಶ ಶುಲ್ಕ 50 ರೂಪೀಸ್ ಆ್ಯಂಡ್ ಟೈಮಿಂಗ್ಸ್ ಬಂದು 45 ಮಿನಿಟ್ಸ್ ಕೊಡ್ತಾರೆ. ಈಜನ್ನು ಕಲಿಯುವಂತಹ ಆಸಕ್ತರು ಈಜನ್ನು ಕಲಿಯಲು ನುರಿತ ತರಬೇತುದಾರರಿಂದ ತರಬೇತಿ ಪಡೆಯಬಹುದು. ತರಬೇತಿ ಶುಲ್ಕ 21 ದಿನಕ್ಕೆ 3500 ರೂಪಾಯಿ ಇರುತ್ತೆ. ತರಬೇತಿ ಸಮಯ ಬಾಯ್ಸ್ಗೆ ಮಾರ್ನಿಂಗ್ 7 to 8 ಆ್ಯಂಡ್ ಗರ್ಲ್ಸ್ಗೆ ಈವ್ನಿಂಗ್ 5 to 6 ಇರುತ್ತೆ. ಈಜುಕೊಳಕ್ಕೆ ಇಳಿಯುವ ಮುಂಚೆ ಅನುಸರಿಸಬೇಕಾದ ಕೆಲವು ಮುಖ್ಯ ಕ್ರಮಗಳೇನೇನೆಂದರೆ, ಈಜುಕೊಳಕ್ಕೆ ಇಳಿಯುವ ಮುಂಚೆ ಮೊದಲು ಸ್ನಾನ ಮಾಡಬೇಕು, ನಂತರ ಈಜುಕೊಳಕ್ಕೆ ಇಳಿಯಬೇಕು. ಈಜುಕೊಳಕ್ಕೆ ಇಳಿಯುವ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಕಡ್ಡಾಯವಾಗಿ ಈಜುಕೊಳದ ಸಮವಸ್ತ್ರವನ್ನು ಧರಿಸಿಯೇ ಇಳಿಯಬೇಕು. ಈಜುವುದರಿಂದ ಸಿಗುವ ಕೆಲವು ಮುಖ್ಯ ಪ್ರಯೋಜನಗಳೇನೆಂದರೆ, ಹೃದಯದ ರಕ್ತನಾಳದ ಆರೋಗ್ಯ ಸುಧಾರಿಸುತ್ತದೆ, ಕೀಲು ಹಾಗೂ ಸ್ನಾಯುಬಲ ಹೆಚ್ಚುತ್ತದೆ, ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ, ಜೊತೆಯಲ್ಲಿ ತೂಕ ಕೂಡ ನಷ್ಟವಾಗುತ್ತದೆ, ಗರ್ಭಾವಸ್ಥೆಯಲ್ಲಿ ಸುರಕ್ಷಿತವಾಗಿರುತ್ತದೆ ಹಾಗೂ ಚಳಿಗಾಲದಲ್ಲಿ ಪ್ರಯೋಜನಕಾರಿಯಾಗಿರುತ್ತದೆ. ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಈಜುಪಟುಗಳು 38 ಪದಕಗಳನ್ನು ಪಡೆದು ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಪ್ರತಿಭೆಗಳನ್ನು ಬೆಳೆಸಿದೆ. ಈಜು ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಈಜುವುದರಿಂದ ಇಷ್ಟೆಲ್ಲ ಅನುಕೂಲವಿರುವುದರಿಂದ ತಮ್ಮ ಆರೋಗ್ಯವನ್ನು ಸುಧಾರಿಸಲು ಈಜನ್ನು ಕಲಿತು ಆರೋಗ್ಯ ಸುಧಾರಿಸಿಕೊಳ್ಳಿ ಹಾಗೂ ಇಂತಹ ಅವಕಾಶವನ್ನು ನಮ್ಮ ಟಿಪಟೂರಿನಲ್ಲಿ ಕಲ್ಪಿಸಿದ್ದಾರೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ.